ಯಾಕ ಹಿಂಗ ಕೂತಿ ಕಾಲ್ ಮ್ಯಾಲ ಕಾಲ್ ಹಾಕೊಂಡ್ ಕೂತಿಲ್ಲ ಮನ್ಯಾಗ? ಮತ್ ಹೆಂಗ್ ಕುಂಡ್ರಲಿ? ಮತ್ತ ಯಾಕ ಏನಾಗೈತಿ? ಮತ್ ಎಲ್ಲಿರ ಹೋಗ್ಬೇಕಿಲ್ಲ ಹಿಂಗ ಕೂತಿ? ಎಲ್ಲಿ ಹೋಗಿ ಏನ್ ಮಾಡ್ಲಿ? ಎಷ್ಟ್ ಹೋಗೋದ? ದಿನ ಹೋಗ್ತೇವ್ ಬರ್ತೀವಿ ಬಿಡೋದು ತೋರ್ಸಲ್ಲ ಬಿಟ್ಟೇವ. ಮತ್ ಮುಂದೇನ್ ಮಾಡ್ಬೇಕತ್ ಮಾಡಿ ಹಿಂಗ್ ಗೊತ್ತಿಲ್ಲ. ಮುಂದ್ ಮತ್ ಬ್ಯಾರೆ ದವಾಖಾನೆ ಹೋಗುದು ಮತ್ ತೋರ್ಸೋಲ್ಲ ನಿಟ್ಕ ಮುಗಿತಾನ. ಬರೀ ಅದ್ರೊಳಗೆ ಹೋಗ್ರಿ ನಮ್ ಜನ್ಮ. ಏನ್ ಮಾಡುದ? ಅದು ಅಂತ ಹಂಗಿಲ್ಲ ಸುಮ್ಕೊಂಡ್ರ ಈಗ ನಾ ಹೋತನ. ನೀ ಏನ್ ಮಾಡ್ತಿ ಗೊತ್ತಿಲ್ಲ. ನನಗಂತ್ರ ಈ ಸಲ ಮಕ್ಕಳು ಬೇಕಂದ್ರ ಬೇಕ. ಏನಂದಿ? ಮಕ್ಳೇನ್ ಗಿಡದಾಗ ಸಿಗ್ಬರ್ತಾವನ? ಅವಕ್ಕೆಲ್ಲ ಬಾ ತಪಸ್ಸಿನ ಫಲ ಬೇಕ. ಒಟ್ಟು ಶಾಂತ ಇರ್ರಿ. ನಾ ಹೊರಗೆ ಹೋಗಿ ಬರ್ತಾನು. ಇಲ್ಲಿ ಒಟ್ಟ ಆರಾಮ ಮನ್ಯಾಗಿರ್ನಿ. ಮನೆ ಹೊರಗೆ ಬರ್ತಾನು ತಲೆ ಕೆಡ್ಸ್ಕೊಬೇಡ. ಏನ್ ಮಾಡ್ತಾನೋ ಏನೋ. ನನಗಂತ್ರ ಸಾಕಾಗೈತಿ ಮಕ್ಕಳ ಕಾಲಾಗ. ಯವ್ವ ನಾ ಎಂತ ಏನ್ ಅನ್ಯಾಯ ಮಾಡಿರ್ಬೇಕು. ಎಷ್ಟು ದೇವ್ರಿಗೆ ನಂಬ್ತೀನಿ ನಾ. ನನಗಂತ್ರ ಒಂದ್ ಮಕ್ಕಳು ಕೊಡಕ್ಕಾಗಂಗಿಲ್ಲ ದೇವ್ರಿಗೆ. ನಾ ಯಾರಿಗೆ ಅನ್ಯಾಯ ಮಾಡಿರ್ಬೇಕಂತ ಪರಿ. ಬ್ಯಾಡ ಅಂದವ್ರಿಗೆ ಮಕ್ಕಳು ಕೊಡ್ತಾನ ದೇವ್ರ, ಬೇಕಂದವ್ರಿಗೆ ಮಕ್ಕಳು ಕೊಡಾಕತ್ತಿಲ್ಲ. ಇದು ಅಂತ ಹಣೆ ಬಾರ ಇದ್ದಿರ್ಬೇಕಂತ ಮುಂದೆ ಐತಿ ಭಾಳ ಶಾಣೆ ಆಗ್ಬಿಟ್ಟೈತಿ ಆತನ. ಏನ್ರ ಮಾಟ ಮಂತ್ರ ಮಾಡಿ ಕಿಸಿಂದ ಎಳಿ ಬೋಳಿಸಿ ಜೋಳಿ ತುಂಬ್ಕೊಂಡು ಹೋಗ್ಬೇಕಂದ್ರೆ ಯಾರು ನಮ್ಮ ಕಡೆ ಏನು ಮಾಟ ಮಂತ್ರ ಮಾಡ್ಸಾಕ ಬರೋರು. ಮೊದಲ ಸ್ವಾಮಿಗಳಂದ್ರೆ ಏನು ಭಕ್ತಿ ಏನು ಭಯ ಐತಿ ಎಲ್ಲ ಕೆಟ್ಟ ಹೋಗ್ಬಿಟ್ಟೈತಿ. ಮತ್ತೆ ಈ ಊರ ಅನ್ಕ ವರ್ಕೌಟ್ ಆಗ್ಲಿಲ್ಲ. ನೋಡು ಮುಂದಿನ ಊರಿಗೆ ಹೋದ್ರೆ ಅಲ್ಲಿ ಒಂದು 4 ಬಕ್ರಗಳು ಸಿಕ್ಕರೆ ಚಂದಂಗೆ ಬೋಳಿಸಿ ಜೋಳಿಗೆ ತುಂಬತೈತೆ ನೋಡ್ತಾನ ಊಟ ಆತನ. ಸ್ವಾಮಿ ಮತ್ತೆಲ್ಲ ಹೋಗುದು? ಯಾವ ನಾ ಎಲ್ಲಿ ಹೋಗ್ತಾನ ಅಲ್ಲಿ ಬೆನ್ನ ಹೊತ್ತು ಮಾಡಿ ನಿನಗಟ್ಟು ಹೊತ್ತಿಗೆ ನೆತ್ತಿಗೆ ಎತ್ತರ ಸಾಕ್ಲಾ? ಸರಿ ಸರಿ ಸ್ವಾಮಿ. ಹತ್ತುರಟ ಎಲ್ಲಿ ಏನು ಹೊತ್ತಿ ಕೆಳಂಗಿಲ್ಲ ಒಟ್ಟ ನಮ್ಗೆ ಯಾವ ಸ್ಟಾರ್ಟ್ ಮಾಡ್ದಂ ಬಾ ಬೆನ್ನ ಹತ್ತೋದಟ್ ಮಾಡ. ಇನ್ನೇ ಎಲ್ಲ ಹೋಗುದು ಸ್ವಾಮೀಜಿ? ಬಾರ್ವಾ ಮತ್ತ ನಡ್ಕೋತಲ್ಲಿ 10 ಹರ್ದಾರಿ ಬಂದಿವತ್ತ 100 ಬಡ್ಯಾಗ ಬಂದಿವ್ ಬಾ. ಯಾವ ಸ್ವಲ್ಪ ಪತ್ರ ಸಿಕ್ಕಂದ್ರ ವ್ಯವಸ್ಥೆ ಹಾಕತ್ ಬಾ ಹೇಳ್ತದ ನೋಟ. ನೋಡ್ತೀನಿ. ಬಾ ಬಾ ಇಲ್ಲಿ ಬಾ ಇಲ್ಲಿ. ಓಹಾ ಹುಡುಗ ಏನು ಮಕ್ಕಳ ಲಕ್ಷಣ ಇತ್ತು ನಿಂದ ಆತನ ಒಟ್ಟ. ನಿಂದ ಟೈಮ್ ಮುಂದಿಟ್ಟು ಚಲೋಯ್ತಲ್ಲ. ದೊಡ್ಡ ಕೋಟ್ಯಾಧೀಶ ಹಾಕಿವ್ ನೀ ಹುಚ್ಚ. ನಿಮ್ದ ಒಟ್ಟ ಆಗ್ತಿ ಒಟ್ಟ ನಾ ಹೇಳ್ದಂಗ ಗಟ್ಟ ಕೇಳಿ ಒಟ್ಟತನ ಏನ ರಕ್ಷಣೆ ಕೊಡಾಕ ರೊಕ್ಕದ ಮತ್ತ ಇಲ್ರಿ ಗುರುಗಳ. ಫೋನ್ ಪೇ ಐತ್ರಿ. ಫೋನ್ ಪೇ ಐತೇನೆ? ಸ್ಕ್ಯಾನರ್ ತೆಗಿಯೋ ಮೊದಲು. ಮತ್ತೆ ಹಿಂದಿ ಎಲ್ಲ ನಾವೆಲ್ಲ ಪರಿಹಾರ ಹೇಳಿದೆ ಅಂದ್ರೆ ನೀನ್ ರೊಕ್ಕ ಕೊಡೋದು ಓದ್ ಹೇಳಿದೆ ಅಂದ್ರೆ ಮೊದಲು ಪರಿಹಾರ ಹೇಳ್ರಿ ಆಮೇಲೆ ಎಲ್ಲ ಹೇಳ್ತೇನೆ ನಿನಗೆ ಎಲ್ಲ ಸುದ್ದಿ ಮಾಡೋದು ಒಟ್ಟ. ಮೊದಲು ಹೇಳ್ರಿ. ನಾ ಎಲ್ಲ ಹೇಳ್ತನೋ ಮೊದಲು ಇಲ್ಲಿ ಸ್ಕ್ಯಾನರ್ ರೆಡಿ ಐತಿ ಸ್ಕ್ಯಾನ್ ಮಾಡ ಮೊದಲ ಅಲ್ಲಿ ದಕ್ಷಿಣ ನೀವು ಹೇಳ್ರಿ ಆಮೇಲೆ ದಕ್ಷಿಣ ಕೊಡ್ತೀನಿ. ಎಲ್ಲ ಅವಲೇ ಇವ ಇಡ್ಡ ಇಂತ ಸಾಂಬಾರ್ ಬಾಳ ಮಂದಿ ಗಂಟು ಬಿದ್ದಾಡ್ರಿ. ಹೋಗ್ರಿ ಹೋಗ್ರಿ ಎಲ್ಲ ಬರೀ ಉಸು ಇಂತ ಉಸಿಕೆ ಕ್ಯಾಂಡಿಡೇಟ್. ನಮ್ಮ ಹುಡುಗಿ ಬರ್ತಾವ ಎಷ್ಟೊತ್ತದ ಸಂಗ್ರಹ ನಿಂದಿಸ್ ಹೋದ್ರ ನಾನು ಬರ್ತಾಳೋ ಇಲ್ಲೋ ಕೈ ಕೊಟ್ಟು ಹೋಗ್ತಾಳೋ ನನಗೂ ತಿಳಿವಲ್ಗೈತಿ. ಇನ್ನೊಂದು 10 ನಿಮಿಷ ಬಿಟ್ಟು ನೋಡ್ತೀನಿ. ಬರ್ಲಿಲ್ಲ ಹೋಗಿ ಬಿಡ್ತೀನಿ. ಸ್ವಾಮೀಜಿ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಸ್ವಾಮೀಜಿ. ಯವ್ವ ನೀ ಅಟ ಉಪವಾಸ ಇದೆಯಾ? ನೀನ್ ನೋಡಿ ನಾನು ಇಲ್ಲಿ ನಾಯಿಗೈತಿ ಉಪವಾಸ ಅದೇನಿಲ್ಲ. ಅವ್ರು ಸ್ವಲ್ಪ ಬಡಿ ಬಕ್ರ ಹಾಕ್ರ ಬಂದು ಅಂದ್ರೆ ಫುಲ್ ಹಂಗೆ ಇಬ್ಬರು ಕೊಡಿಸಿ ಇಡ್ಲಿ ಸಾಂಬಾರು ಬೇಡಿ ಅಂತ ಆಯ್ತಲ್ಲ. ಸ್ವಾಮೀಜಿ ಅಲ್ಲಿ ಯಾವ್ದೋ ಗೊತ್ತರ ಕಾಣಿಸ್ತಾ ಇದೆ ನೋಡಿ ಸ್ವಾಮೀಜಿ. ಹೌದಲ್ವ ಮಗ ಇಟ್ಟು ಚಿಂತೆ ಮಾಡ್ಲತ್ತ ಅಂದ ಬಗ್ಗೆ ಏನೋ ಒಂದು ಚಿಂತೆ ಕಾಡ್ಲತ್ತಿತ್ತ ಅವ್ ಗೊತ್ತಾತನ. ಹೌದಿಲ್ಲ? ಬಕ್ರ ಅನ್ಬೇಡ ಈಗ ಅವ್ ನಮ್ಮ ಭಕ್ತಿಗ ಆಮೇಲೆ ನಮಗೇನು ಟೋಕನ್ ವರ್ಕೌಟ್ ಆಗ್ಲಿ ಅಂದ್ರೆ ಬಕ್ರ ಸರಿ ಸರಿ ನಡಿ ಸ್ವಲ್ಪ ಏನು ವರ್ಕೌಟ್ ಆಕೈತೆ ನೋಡ. 2 ದಿವಸ ಖರ್ಚು ಅಂತ ಕರೆಯಕ್ ಆಕೈತೆ. ಬಾ ಭಕ್ತ ಬಾ. ನಿನಗೊಂದು ಮನುಷ್ಯನ ಬಹಳ ದೊಡ್ಡ ಚಿಂತೆ ಐತಿ ನೋಡು. ಅದಕ್ಕೆ ಸಂಬಂಧ ನೀ ಚಿಂತೆ ಮಾಡ್ಕೊಂಡು ನಿಂತಿದ್ದೆ ಹೌದಲ್ಲ? ಖರೇನ ಸ್ವಾಮೀಜಿ? ಅದು ನಮ್ಗೆ ಗೊತ್ತಿರ್ತಾವ. ಯಾಕಂದ್ರೆ ಒಟ್ಟು ವ್ಯವಸ್ಥೆ ಆಗೈತಿ ರೋಡ್ ಮೇಲೆ ಒಬ್ಬನ್ ಚಿಂತೆ ಮಾಡ್ಲತ್ತೆ ಅಂದ್ಲಕ ನಿನ್ಗೇನೋ ಒಂದು ದೊಡ್ಡ ಚಿಂತೆ ಕಾಡೋದು ತಿಳಿಸಿಂದ ಹಿಮಾಲಯದಿಂದ ನಿಮ್ಮಂತವ್ರು ಉದ್ಧಾರ ಮಾಡ್ಬೇಕಂತ ಹೇಳಿಸಿಂದ ಇಲ್ಲಿ ನಾವು ಬಂದಿವಿ. ಇವ್ರ ಅಮ್ಮ ಸಾಮ್ಯಾರ ಏನ್ರಿ? ಅಮ್ಮ ಸಾಮ್ಯಾರ ತಮ್ಮಗಳು ಅಕ್ಕ ಸಾಮ್ಯಾರ ಯಾರ್ರಿ? ಹುಚ್ಚ ನನ್ನ ಭಕ್ತಿಗೆ ಮೆಚ್ಚಿ ಗೋವಾದಿಂದ ಕುಂಟೆ ಬಿಲ್ಲಿ ಆಡ್ಕೊತ ಬಂದಾರು ನನ್ನ ಬೆನ್ನ ಹತ್ತಿಸಿದವರು. ಮತ್ ಇಂತಿಂತವ್ರು ಉದ್ಧಾರ ಮಾಡಿ ಅಂದ್ರೆ ನಿನ್ನ ಉದ್ಧಾರ ಮಾಡೋದು ನನ್ಗೇನ್ ದೊಡ್ಡ ಕೆಲಸ? ನನ್ನ ಮನಸ್ಸನ್ಯಾಗ ಒಂದು ಕಾರ್ಲಾಯ್ತಿ ಕೆಲಸ ಮಾಡ್ತೀರೇನ್ರಿ? ಅದು ಗೊತ್ತಾಗೆ ನಿಂತಾಗ ಬಂದು ನೋನ ಸುಮ್ ಅಲ್ಲಿ ಇಲ್ಲಿ ಹೋಗಂಗಿಲ್ಲ ನೋಟ. ಯಾರ ಮನಸ್ಸಿನಾಗ ಚಿಂತೆ ಐತಿ ಹತ್ತಿಸಿಂದ ನನಗಿಲ್ಲ ಸಂಸಾತ ತಿಳ್ಕೊನಿ ಆ ಭಕ್ತರ ಕಡೆ ನಾ ಯಾವತ್ತೂ ಪ್ರತ್ಯಕ್ಷ ಇರ್ತನೋ. ಸೆನ್ಸರ್ ಐತಿ ನಮ್ಮ ಸ್ವಾಮಿ ನಿಮಗೆ ಹುಚ್ಚ ಸೆನ್ಸಾರಲ್ಲೂ ಅಂತ ನನ್ನ ತಲೆಯಾಗ ಒಂದು ದೊಡ್ಡ ತಂತ್ರ ಐತಿ. ಯಾರಿಗೆ ಎಲ್ಲೆಲ್ಲಿ ಸಮಸ್ಯೆ ಐತಿ ಅನ್ನೋದು ನನಗೆ ಗೊತ್ತಾಗ್ಬಿಡ್ತೈತಿ ಅವಾಗ. ಅದಕ್ಕ ಕಷ್ಟದಾಗಿರುವಂತ ಭಕ್ತರಿಗೆ ಉದ್ಧಾರ ಮಾಡ್ಲಕ್ಕ ಅಲ್ಲಿದ ಬಂದು ನಾ ಸ್ವಾಮೀಜಿ. ನಾನು ಒಟ್ಟು ಮದ್ವಿ ಮಾಡ್ಬೇಕಾಗಿ ಸ್ವಾಮೀಜಿ. ನೋಡು ನಿನ್ನ ಮದುವೆ ಆಗ್ಬೇಕು ನೀವೊಂದು ಕೆಲಸ ಮಾಡ್ಬೇಕು. ನನ್ನ ಹತ್ತಾಗ ಒಂದು ಸರ ಐತಿ ಏನ ಓದ
ನೀ ಯಾರ್ ಮದ್ವೆ ಆಗ್ತಿಲ್ಲ ಆಕಿ ಕೊಳ್ಳಾಕ್ ಕಡಿದೈತಿ ತಿಳ್ಕೊನಿ ಆಕಿ ನಿನ್ ನಾಯಿಗತಿ ಬಂದ್ ಹತ್ತಾಳು ಅದು ಆ ಸರ ತಪಾಸಣೆ ಮಾಡಿ ಎಲ್ಲಿ ತಪಾಸಣೆ ಮಾಡಿದ್ ಗೊತ್ತೈತೆ ನನಗೆ ನಟ್ ನಡು ಸಮುದ್ರದಾಗ 12 ದಿವಸ ಮುಣುಗುದು ಏಳು ದೇಶದಿಂದ ಆ ತಪ ಮಾಡಿ ತಂದನು ಅದ್ ಯಾರಿಗ್ ಕೊಟ್ಟಿಲ್ಲ ಸ್ವಾಮೀಜಿ ನಿಮಗ್ ಏನ್ ಮಾಡ್ತಿ ಜಾಕೆಟ್ ಹಾಕೊಂಡಿದ್ದ ಮ್ಯಾಲ ಅದೆಲ್ಲ ನಿನ್ಗೆ ಯಾಕೆ ಈಗ ಸದ್ಯಕ್ಕೆ ನಿನ್ ಒಟ್ಟು ನಿನ್ ಕೆಲಸ ಆಗ್ಬೇಕಾಗಿತ್ತು ಮದುವೆ ಒಟ್ಟು ನಿನ್ ಮದುವೆ ಆಗ್ಬೇಕಾಗಿತ್ತು ಮದುವೆ ಅದಕ್ಕೆ ಪ್ರಸಂಗಿದಾರ ಮಾತಾಡಕ್ ಹೋಗ್ರಿ ಒಟ್ಟ ನಿನ್ ಒಂದ್ ಸರ ಕೊಡ್ತಾನೆ ಖರೆ ಆ ಸರ ಮಾತ್ರ ಭಾಳ ಖರ್ಚೈತಿ ಎಷ್ಟು ಸ್ವಾಮೀಜಿ ಒಟ್ಟ ಎಷ್ಟದ ರೊಕ್ಕ ನಿನ್ ಕಡೆ ಈಗ ಸದ್ಯಕ್ಕೆ ನನ್ ಕಿಸಾಕ್ ಸ್ವಾಮೀಜಿ ಒಂದು 500 ಸ್ವಾಮೀಜಿ ಅಲ್ಲೇ ಅವಲೆ 500 ಅದು ಏನ್ ನನ್ನ ಕಾಂಜಿ ಪಿಂಜಿನ್ ಮಾಡಿದ್ದೇನೆ ಹೋಗ ಒಂದ್ 10,000 ಅಂತ 10,000 ಸ್ವಾಮೀಜಿ ಪಕ್ಕ ಹುಡಿ ಬರ್ತಾನ ಸ್ವಾಮೀಜಿ ಹುಚ್ಚ ನಾಯಿಗತಿ ಜಿಕ್ಕತ್ ಬರ್ತಾಳ ನೀನ್ ಹುಡುಗಿ ಕರೆನಾ ರೀ ಹಾ ಮತ್ತ ಸ್ವಾಮೀಜಿ ರೊಕ್ಕ ಕೊಡ್ತನ್ರಿ ಕೊಡ್ರಿ ಸ್ವಾಮೀಜಿ ಹಿಡಿ ಏನ ಈಗ ಯಾರಿಗ ಕೊಡಂಗಿಲ್ಲ ಹಾ ಏನ ನಿನ್ ಗಟ್ಟ ಕೊಡಾತನ ರೊಕ್ಕದಲ್ಲಿ ಅದಾವ್ರಿ ಫೋನ್ ಪೇದಾಗ ಅದಾವ್ರಿ ಹಿಡಿ ಪ್ರಸಾದ ಹಚ್ತೀನಿ ನಿನಗ ಫೋನ್ ಪೇ ಮಾಡ್ತೀಯ ರೊಕ್ಕದ ಫೋನ್ ಪೇ ಮಾಡ್ತಾನೆ ಫೋನ್ ಪೇ ಮಾಡ್ತೀಯ ಸ್ವಾಮೀಜಿ ಇದೇನ್ರಿ ಏನದು ಪ್ರಸಾದ ಪ್ರಸಾದ ಏನ್ ಪೌಡರ್ ಐತ್ರಿ ಸ್ವಾಮೀಜಿ ಅದು ಏ ಹುಚ್ಚ ಪ್ರಸಾದ ಹಾಕೊಳಕ ಏನು ಇಲ್ಲ ಅಂತ ಹೇಳ್ಸಿಂದ ಆರ್ಡರ್ ಡೆಬಿಟ್ ಇಟ್ಕೊಂಡ್ ಬಂದನ್ನ ಸ್ಕ್ಯಾನ್ ಮಾಡಿದ್ನಿ ಸ್ವಾಮೀಜಿ ನೋಡ್ರಿ ಮಾಡಿ ಜಲ್ದಿ ಮಾಡಿ ಬಣ್ಣ ನೋಡ್ರಿ ಸ್ವಾಮೀಜಿ ನೋಡೋಣ ಸ್ವಾಮೀಜಿ ಇಲ್ಲಿ ನೋಡು ಏ ಬಂದಿಲ್ಲ ಏ ಹಾದ್ ನೋಡಿ ಎಲ್ಲ ಓಸು ಇಂತ ಉದ್ರಿ ಗಿರಿಕಿನ ಗಂಟು ಬರ್ತಾವ ನೋಡೋತನ್ನ ಬೆಳಿಗ್ಗೆಯಿಂದ ಏನು ತಿಂದಿದ್ದಿಲ್ಲ ಏನ್ ಮಾಡ್ತೀನಿ ನೋಡು ಅಲ್ಲೆಲ್ಲ ಸ್ವಲ್ಪ ಬೋದಾಗೆಲ್ಲ ಕುಲ್ಫಿ ತಿನ್ಕೋತ ಆರಾಮಿದ್ದೆಲ್ಲ ಕೊಡಿ ನಾನು ಬೆನ್ನ ಹಾಕಿವಿ ಇಂತೆಲ್ಲ ಕಷ್ಟ ಅನುಭವಿಸ್ಬೇಕು ನೋಡಿ ಆದ್ರೂ ಚಿಂತೆ ಮಾಡಕ್ ಹೋಗ್ಬೇಡಿ ಮನುಷ್ಯನ ಧೈರ್ಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಐತಿ ನೀವು ಅದನ್ನ ಮತ್ತೊಬ್ಬ ಬಾ ಮತ್ತೆ ಅವ್ರ ಭಕ್ತರು ಸಿಗ್ತಾರ ನೋಡು ಬಾ ಮತ್ತೆ ಅಮಾರ್ಸೋದೈತಿ ಈಗ ಕಿತ್ತಾಳ ಈಗ ನಾನು ಏನ್ ತಿಳ್ಕೊಂಡಾಳತನ್ನ ಏನ್ ಮಾಡುದಪ್ಪ ನಂಗೆ ಮನ್ಯಾಗ ಹ್ಯಾಂಡ ಕಿಮ್ಮತ್ ಯಾರು ನಮಸ್ಕಾರ ಇದೇನ್ ಸ್ವಲ್ಪ ಉದ್ರಿಗಿರಿ ಕಾಣಬೇಕು ಏನ್ ಮಾಡೋದು ಒಂದ್ ಕಡೆ ಏನು ರೂಪಾಯಿ ಇಲ್ಲ ಕಾಣುತ್ತೆ ಅವನ ಬೆಡ್ಕೊತಿನ ಅವ್ರ ನಮ್ಗೆ ಹೇಳಿ ಕೊಡ್ತಾನೆ ರೊಕ್ಕ ಬಾಳ ಮುಂದಿನ ಮನೆಗೆ ಹೋಗಿ ಬಾತ ನೋಡ್ತಾನ ಸ್ವಾಮೀಜಿ ನಮ್ ಏನ ಸಮಸ್ಯೆ ಐತ್ರಿ ನಮ್ ಏನ ಸಮಸ್ಯೆ ಮನ್ಯಾಗ ಗಂಡ ಅಂತ ಜಗಳ ಐತ್ರಿ ಹಂಗಾಗಿ ಯಾರ ಮನ್ಯಾಗ ಗಂಡ ಅಂತ ಜಗಳ ಇಲ್ಲ ಯಾರ ಮನ್ಯಾಗ ಗಂಡ ಅಂತ ಜಗಳ ಇರೋ ಅವನ ಅಂತದಾಗ ನಾ ಸುದ್ದಿ ಇದ್ರೆ ಹಿಂಗ್ಯಾಕ ಊರು ತಿರುಗಾಡ್ತಿದ್ವಿ ನಾವೆಲ್ಲ ಕೂಡಿ ಬಾ ಸ್ವಾಮೀಜಿ ಏನಂದ್ರಿ ಏನಿಲ್ಲ ಸ್ವಲ್ಪ ಇಲ್ಲಿ ಭಕ್ತರದಾರ ಅವ್ರು ಬಾಳ ಎಲ್ಲ ಫೋನ್ ಹಚ್ಚತ್ತ ನೀನ್ ಹಿಡ್ಕೊಂಡ್ ಕಿಶಿಂದ ಅವ್ರ ಮನೆಗೆ ಹೋಗ್ಬೇಕಾಗೈತಿ ನಾಳೆ ಆಮೇಲೆ ನಿನ್ನ ಮನೆಗೆ ಬರ್ತೀವಿ ಸ್ವಾಮೀಜಿ ನಮ್ಮ ಮನೆಗೆ ಪಾದ ನಮ್ ಪಾದ ನನ್ ಮನೆಗೆ ನಾ ಬರ್ಬೇಕಾ ಮಕ್ಕಳ ಆಗಿಲ್ರಿ ಸ್ವಾಮೀಜಿ ಏ ಅದೆಲ್ಲ ನಾವ್ ಬರ್ಬೇಕಾದ ಬಾರ ಎಲ್ಲ ಉಪಚಾರ ಮಾಡ್ಬೇಕಾಗಿತ್ತು ಸ್ವಾಮೀಜಿ ನಮ್ಗೆಲ್ಲಾ ಮಾಡ್ತೀವಿ ಸ್ವಾಮೀಜಿ ನಮ್ ಮಕ್ಕಳ ಆಗಿಲ್ಲ ಸ್ವಾಮೀಜಿ ನಮ್ಗೆ 4 ವರ್ಷ ಆತ್ ಸ್ವಾಮೀಜಿ ಅಮ್ಮ ಸ್ವಾಮಿ ನಡಿ ಬರ್ರಿ ಸ್ವಾಮೀಜಿ ಬಂದಿ ನೋಡಿ ಬರ್ರಿ ಸ್ವಾಮೀಜಿ ಇದಾರ ಸ್ವಾಮೀಜಿ ನಮ್ಮ ಮನೆ ಬಂದೇವ್ ಸ್ವಾಮೀಜಿ ಇಲ್ಲೇನ್ರಿ ನಿಮ್ ಯಾಕೋ ಮನ್ಯಾಗ ನಿಮ್ಗೆ ಇನ್ನು ಆರತಿ ಮಾಡ್ತಾನ್ರಿ ಆರತಿ ಇಲ್ಲಿಂದ ಆರತಿ ಮಾಡ್ತಾನ ಮಂಗಳಾರತಿ ಮಾಡ್ತಾನ ಸಿಕ್ಕತೈತೆ ವರ್ಕೌಟ್ ಆಕತೈತೆ ಒಂದ್ ತಿಂಗಳ ತನಕ ಫುಲ್ ಆರಾಮ ವರ್ಕೌಟ್ ಆಗ್ತೈತಿ ಡಾಕ್ಟರ್ ಹೇಳಿದಂಗ ಕೇಳಿ ಏನ್ ಮಾಡತ್ತೀನಿ ಯಾಕ ಇಲ್ಲಿ ಹೊರಗ ಹಿಮಾಲಯದಿಂದ ತಪಸ್ವಿ ಬಾಬಾ ಬಂದಾರ ಮತ್ ನಮ್ ಮಕ್ಕಳಾಗಿಲ್ಲ ಅವ್ರ ಮಕ್ಕಳ ಫಲ ಕೊಡ್ತಾರ ನಡಿ ಹೋಗೋನು ಇಲ್ಲೇ ಹೊರಗ ನಿಲ್ಸೇನ ಅವ್ರ ಮನಿ ಹೊರಗದಾರ ಇಂತ ಸ್ವಾಮಿಗಳು ಎಟ್ಟ ಹೋಗ್ಯಾವ ಇನ್ನ ಯಾವ ಸ್ವಾಮಿ ಕರ್ಕೊಂಡ್ ಬಂದಿನಿ ಮನೆಗೆ ಇವ್ರ ಹಂಗಿಲ್ಲ ಇವ್ರು ಚಲೋ ಅದಾರ ಇವ್ರು ಯಪ್ಪ ಮರಯ ಎಟ್ಟ ವರ್ಷ ಆಯ್ತು ಮಕ್ಕಳ ಹಾಕತಿಲ್ಲ ದಿನ ಅವ್ರು ಹೇಳ್ತಾರ ದಿನ ಅವ್ರು ಹೋಗ್ತಾರ ಬಿಡು ತಪಾಸ್ ಮಾಡಿ ಇಟ್ಟು ದಾಡಿ ಬಂದವ್ರು ತಪಾಸ್ ಮಾಡಿ ಬಂದವ್ರು ದಾಡಿನ ಅದಾವು ಅಂದ್ರ ಗಾಡಿ ಇಟ್ಟು ಉದ್ದ ಬಿಟ್ಟಂದ್ರ ಮಕ್ಕಳ ಕೊಡ್ತಾನ ಗ್ಯಾರಂಟಿ ಐತೆ ನಿನಗ ತಪಾಸ್ ಮಾಡಿರ್ತಾರ ಅವ್ರು ನೋಡುಲ್ಲ ಅವ್ರ ತಪಸ್ ಫಲ ಸಿಕ್ ಮಕ್ಕಳ ಅದು ಅಂದ್ರೆ ಏನ್ ಮಾಡೋದು ಎಲ್ಲೋ ಎಷ್ಟೋ ಸಲ ತೋರ್ಸಿನ್ ಬಿಡು ಮಕ್ಕಳ ಹಾಕತಿಲ್ಲ ಸರ ನೋಡೋಣ ಬಾ ಅವಾರ್ಡ್ ಪೊಲೀಸ್ ಇಬ್ಬರದಾರ ಅವ್ರು ಒಬ್ರ ಹೆಣ್ಮಗಳ ಸ್ವಾಮೀಜಿ ಅದಾರ ಒಬ್ರ ಗಂಡ್ಮಗಳ ಸ್ವಾಮೀಜಿ ಅದಾರ ಬಿಟ್ಟಾರ ದಾಡಿ ಬಾಳ ತಪಸ್ ಮಾಡ್ಯಾರ ಅವ್ರ ಅದ್ ಹೊರಗ್ ನಿಲ್ಸನ್ನ ನನಗಂತ್ರ ಏನು ಗ್ಯಾರಂಟಿ ಇಲ್ಲಪ್ಪ ಇವ್ರೇನು ನನ್ನ ಮಕ್ಕಳು ಕೊಡ್ತಾರ ಅಂತ ಇನ್ನ ಒಂದ್ ಮಾತು ಹೋಗೋಣ ಪ್ರಯತ್ನ ಪಡೋಲ್ಲ ಒಂದ್ಸಲ ಇಟ್ಟೆಲ್ಲ ಆಗಿತ್ತು ಇದೊಂದ್ಸಲ ಕೇಳಾಕಿನ ಹೋದ ನಮಗ ಬಾ ನಿಂತಾರ ಸುಮ್ ನಾನ್ ನಡಿ ನೋಡು ಯಾರದ ನಮಸ್ಕಾರ ಇರ್ಲಿ ಇವ್ರ ಕೈ ಮುಗಿ ಸ್ವಾಮೀಜಿ ಅವರ ಕೈ ಮುಗಿ ಏನೇನ್ ನಮ್ಮ ಮಕ್ಕಳು ಇರ್ಲಿ ಏನಪ್ಪ ಸಮಸ್ಯೆ ಮಕ್ಕಳಾಗಿಲ್ಲ ನಿನಗ ಹ್ಞೂ ಸಾಂಬ ನಂಗೆ ಮಕ್ಕಳ ಚಿಂತೆ ಮಾಡಕ್ ಹೋಗ್ಬೇಡ ಮಕ್ಕಳ ಬಗ್ಗೆ ಒಟ್ಟೆ ಚಿಂತೆ ಮಾಡಕ್ ಹೋಗ್ಬೇಡ ನಾ ಎದಕ್ ಬಂದಿನೀಗ ಮಕ್ಕಳ ಕೊಡಕ ಮತ್ತ ಅಟ್ಟ ಅಲ್ರಿ ಸಾಕತ್ತನ್ನ
ಇಲ್ಲೇ ಬಾಗ್ಲ ನಿಂತ ಮಾತಾಡ್ತೆ ಒಳಗ್ ಕರ್ಕೊಂಡ್ ಹೋಗ್ತಾವ. ನಡಿ 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 ಹಾ ಇರ್ಲಿ 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 ಇರ್ಲಿ. ನನ್ನ ಪ್ರಾಪರ್ಟಿ ಅದ. ಸ್ವಾಮಿಯರ್ ಇಲ್ರಿ ಇದು ನನ್ನ ಪ್ರಾಪರ್ಟಿ ರೀ. ಇಲ್ಲ ನಾ ಆಶೀರ್ವಾದ. ಆಶೀರ್ವಾದ. ನಾ ಬಾಬಾ ಅದನ್ನ ಎಲ್ಲಿ ಬಿಟ್ಟಿದ್ರಿ ನಿನ್ ಹೆಂಡತಿ ಮಕ್ಕಳಾಗಿಲ್ಲ ನಂಗೆ. ನನ್ನ ಹೆಂಡತಿಗೆ ಆಗಿಲ್ರಿ 4 ವರ್ಷ. 4 ವರ್ಷ ಆತ್ರಿ. ಆದ್ರೂ ಮದ್ವಿ ಮಕ್ಕಳಾಗಿಲ್ಲ ಇನ್ನು. ಆಗಿಲ್ರಿ. ಕೈತಾರ ನೋಡಿದ್ರಿ ಇಲ್ಲಿ ಕೊಡು 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 ಕೊಡು. ಏ ಸರಿ ಸರಿಲೇ ಮಂತ್ರ ಹಾಕೋದನ್ನ ಇಲ್ಲಿ ಇವ್ ನಾವು ಓದಿ ಕಿಶನ್ ಮಗನ ಆ ತಪ್ಪೆ ಮಂತ್ರ ನಿನ್ ಬಿತ್ತ ನಿನ್ ಮಕ್ಕಳ ನೋಡು ಹೇಗೋತ್ ಕೂತಿ ಆಮೇಲೆ ನಿಂದ ವಿಷಯ ಸೋಮವಾರ ಕೊಡ್ತಿಲ್ಲ ತನ್ನ ಏ ಮಂತ್ರ ಹಾಕ್ಲೇ ಮಾಡು. ಏ ಎಲ್ಲವನೇ ದರ್ವೇಶ ಸೋಮ ಹೋಗಿ ಎದೋಲನ ಇನ್ನತನ ಬೇಡ ಪೂರ್ಣ ಮಕ್ಕಳು ಬೇಕು 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 ಬೇಡ ಬೇಕ್ರಿ ಮಕ್ಳು ಬೇಕು. ಎಲ್ಲಿ ಬಡ್ದಾಗಿರೋ ಸ್ವಾಮಿ ನಾನ್ ನೋಡ್ರಿ ನನ್ನ ಪ್ರಾಪರ್ಟಿ ಅದ. ಇಲ್ರಿ ಕೈ ತೋರ್ಸಕ್ ನನಗ್ ಮಕ್ಳು ಆತ ಕೈ ತೋರ್ಸಕ್ ನೀವು ಮಕ್ಳು ಹಂಗೆ ಮಾಡೋದೇನು? ಇಲ್ರಿ ನನಗ್ ಮಕ್ಳು ನಿನ್ನ ಮಕ್ಳು ಬೇಕಾಗಿಲ್ಲ ನೀ ಎಲ್ಲ ಕೈ ಕೊಡಾಕಿದಿ ಅಂದ್ರೆ ನೀವು ಕೈ ನೋಡ್ತಾರ ಕೆಸಬಾಯಿ ಹೇಳಿ ಕೆಸಬಾಯಿ ಬಾಯಿ ಕಡೆ ನಾಗೈತೆ ನನ್ನ ಕೈ ನೋಡ್ತಾರ ಮಾಡ್ರಿ ನಮ್ದು ಅವ್ರ ಕೈ ನೋಡ್ಲಕ್ ನಾ ಇಲ್ಲ ಅದನ್ನ ಇಲ್ಲಿ ಸುಮ್ಮನೆ ಆಗೈತಿ ಕೊಡ್ಬೇಕೀಗ ಮಂತ್ರ ಹಾಕಿ ನೀವು ಸುಟ್ಟು ಬಿಡ್ತು ಬೇಡ ಬೇಡ ಓಂ ಏನ್ ಮಾಡ್ದಾರಿ? ಎಷ್ಟ್ ಚಂದ ಆರತ್ತಿದ ಆರ್ಡರ್ ಬೇಕದ. ಏ ಈಗ ನೋಡು ಜಗತ್ತೆಲ್ಲ ಸುತ್ತಿ ನನಗ್ ಬಹಳಷ್ಟು ತ್ರಾಸ ಆಗೈತಿ ಒಟ್ಟ ನನಗ್ ರೆಸ್ಟ್ ಮಾಡ್ಲಕ್ಕ ಒಂದು ಬೆಡ್ ರೆಡಿ ಮಾಡಿ ಐತ್ರಿ ಐತ್ರಿ ಐತಲ್ಲ ನೀವ್ ರೆಸ್ಟ್ ಮಾಡ್ರಿ. ನಾ ಈಗ ರೆಸ್ಟ್ ಮಾಡ್ತಾನು ರಾತ್ರಿ ಪೂಜೆ ಮಾಡತ್ರಿ. ಒಂದು ತಾಸ ಮಲ್ಕೋತೀನಿ. ಎದ್ದ ಬಗ್ಗೆ ನನಗೆ ಸ್ವಲ್ಪ ಹಣ್ಣು ಹಂಪ್ಲು ನಾಷ್ಟಕ್ಕ ಏನ್ರಿ ಇಬ್ಬರಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ರಿ. ನಿನ್ಗೆ ಹಸೋಗೇನು ಈಗ ಇವ್ರಿಗಟ ಸ್ವಲ್ಪ ಏನ್ರಿ ಬಿಸಿ ಬಿಸಿ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಿ ಕೊಡ್ರಿ. ನಾ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಏನ್ ರೆಸ್ಟ್ ಮಾಡಿದ್ಬೇಕ ಒಂದ್ ತಾಸ್ ಬಿಟ್ಟು ಎಬ್ಸ್ರಿ ನನ್ಗ ಏನ ಇಬ್ಬರಿಗೆ ಮಂತ್ರ ಹಾಕ್ತಾನೆ ಮಕ್ಳಾಗಂತಾವ್. ನೋಡಾಕ ಸ್ವಲ್ಪ ಮಗ ರೊಕ್ಕಿದ್ದಂಗ ಕಾಣ್ತಾನೆ ಹೌದಲ್ಲ. ಯಾಕಂದ್ರೆ 2-3 ಬಜೆಟ್ ಇಲ್ಲಿ ಮಾಡ್ಕೊಂಡ್ಬಿಡ್ತು ಅಂದ್ರೆ ಬರೋಬ್ಬರ ಆಕೈತೆ. ಮಕ್ಳ ಯಾಮಾರ್ಲದ ತಮಾಷೆಗಳು ಈಗ ನೋಡು ನಾವು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈಗ. ರೆಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಒಂದ್ ತಾಸ ನಂತರ ಏನ್ ಇವತ್ತು ರಾತ್ರಿ ಪೂಜೆ ಮಾಡ್ಬೇಕು ನಾ. ಪೂಜೆ ಮಾಡಿ ಪೂಜೆ ರಾತ್ರಿ ಫುಲ್ ಸ್ಟ್ರಾಂಗ್ ಪೂಜೆ ಮಾಡ್ಬೇಕು ಅಂದ್ರೆ ಈಗ ಮಕ್ಳ ಹಾಕವ್ ಏನ. ಈಗ ನಾ ರೆಸ್ಟ್ ಮಾಡ್ತಾನೆ. ರೆಸ್ಟ್ ಎದ್ದು ಬಂದ್ ತಣ್ಣೀರ್ ಜಳಕ ಮಾಡ್ಬೇಕು ನಾ. ಏನ ತಣ್ಣೀರ್ ಜಳಕ ಮಾಡಿ ಸಂಜೆ ಮುಂದೆಲ್ಲಾ ಪೂಜೆ ಮಾಡ್ಬೇಕು. ಏನ ಆ ಪೂಜೆ ಮಾಡೋ ಟೈಮ್ ನೀ ಇರಬಾರ್ದು. ಯಾಕೆ ಹೇಳು ನಮ್ ಬೇಬಿ ಅವ್ರಿಗೆ ಸಂಜೆ ಮುಂದೆಲ್ಲ ಸ್ವಲ್ಪ ಸ್ನಾಕ್ಸ್ ಸಿಗೋದು ಸ್ವಲ್ಪ ಏನಿತ್ತಲ್ಲ ಅವ್ರ ಐಟಮ್ ತರಕ ನೀನ್ ಸ್ವಲ್ಪ ಹೊರಗೆ ಹೋಗ್ಬೇಕಾಗೈತಿ. ಏನು ನಾ ಪೂಜೆ ಮಾಡ್ತಾನೆ ನಾ ಪೂಜೆ ಮಾಡ್ತಾನೆ. ಪೂಜೆದ ಬಗ್ಗೆ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ಲಿಸ್ಟ್ ಕೊಡ್ತೀನಿ ಅವ್ರು ಸ್ವಲ್ಪ ನಮ್ ಬೇಬಿ ಅವ್ರಿಗೆ ಸ್ವಲ್ಪ ಸ್ನಾಕ್ಸಿಗೆ ಅಷ್ಟೇ ಅದೈತೆ. ಬರೀ ಸ್ನಾಕ್ಸ್ ಅಂತ ಸಂಜೆ ಸಾಯಂಕಾಲ ಅವ್ರದ್ದು ಸ್ನಾಕ್ಸ್ ಸಂಬಂಧಪಟ್ಟಂಗ ಎಲ್ಲ ಲಿಸ್ಟ್ ಮಾಡಿ ಕೊಟ್ಟಿರ್ತೀವಲ್ಲ ಬೇಬಿ. ಇದೇ ಲಿಸ್ಟ್ ಅಲ್ಲ ನಿಂದು ಸ್ನಾಕ್ಸ್ ಅಂತ? ಇದು ಮಧ್ಯಾಹ್ನ ಊಟದಲ್ಲ ಇದು? ಆಯ್ತಾ ಸರಿ ಇದು ಸರಿ ಇಷ್ಟೆಲ್ಲ ಸಾಕಲ್ಲ ಸ್ನಾಕ್ಸ್ ರಗಡ ಇಷ್ಟೆಲ್ಲ ಸಾಕಲ್ಲ ನಿಮ್ಗೆ ಸಾಕಾಗ್ಲಿ ಇಷ್ಟೇ ಕೊಟ್ಬಿಡು. ಏ ಮತ್ತ ಈ ತಗೋಲ್ಲ ಎಷ್ಟು ಇದು ನಮ್ ಬೇಬಿ ಅವ್ರಿಗೆ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಇಟ್ಟ ಇದು ಏನ್ ಊಟದ ಆಮೇಲೆ ಲಿಸ್ಟ್ ನಿಂಗೆ ಬೇರೆ ಕೊಡ್ತಾರಂತೆ. ಇದ್ರಾಗ ಒಂದು ವಸ್ತು ಮಿಸ್ ಆಗ್ತೈತಿ ತಿಳ್ಕೊನಿ ನನ್ನ ಪಾದರಕ್ಷೆಯಿಂದ ನೀನು ಹೊಡಿತೀನಿ. ಮತ್ತೆ ನಾಯಿಗೆ ಹೋಗ ಇದೆಲ್ಲ ತೊಂಬ ನಾ ಸ್ವಲ್ಪ ರೆಸ್ಟಿಗೆ ಹೋಗ್ತೀನಿ. ಬೇಬಿ ನೀನು ಒಳಗಡೆ ರೂಮ್ನಾಗ ರೆಸ್ಟ್ ಮಾಡು. ನೀ ಒಳಗಡೆ ಹೋಗಿ ಇವಾಗ ಹೋಗಿ ನಂದು ಹೋಗಬೇಡ. ಲಿಸ್ಟ್ ಕೊಟ್ಟ ಸ್ವಾಮೀಜಿ ತರ ನನಗೆ ಮಾಡಿತಿ ನಿನಗ ಅದಕ್ಕೆ ಬಡ್ಕೊಂಡೇನ ಯಾವ ಸ್ವಾಮಿಗಳು ಕರ್ಕೊಂಡ್ ಬರ್ಬೇಡ ಅಂತ ನೋಡವ. ಎಷ್ಟು ದೊಡ್ಡ ಓದ್ಲಾರ್ದಂಗ ಅಷ್ಟು ಲಿಸ್ಟ್ ಕೊಟ್ಟಾನ. ಅಂದ್ರ ತೋರನ್ ತಪ್ಪಲ ಇದ್ರಾಗೇನೆ ಹೊನ್ನಕ ಗೋಡಂಬಿ ಕಾಜು ಪಿಸ್ತಾ ಇವ ಅದಾವ ಇವೆಲ್ಲ ನನ್ ತಂದ್ ಹಾಕದಂದ್ರ ನನಗೆ ಯಾಕೆ ಮಕ್ಕಳ ಆಗಿಲ್ಲ ಓ ಮರಾಯ.
ಈಗ ಅವ್ರ ಪೂಜೆದಾಗ ಬೋಸಿ ನಿವಾಸ ಕೊಟ್ರಂದ್ರ ನಮ್ಗ ತರ್ತಲ್ಲ. ಈಗ ಅವ್ರು ರೆಸ್ಟ್ ಮಾಡಿ ನೀವ್ ಮಾಡ್ಬೇಕು. ನೀವು ಸ್ವಲ್ಪ ಉಪ್ಪಿಟ್ಟು ಮಾಡಿ ಹೋಗಿ ಪ್ಲೀಸ್. ನೀ ಹೋಗಿ ನಾ ತರ್ತಲ್ಲ ಹೋಗ್. ಸ್ವಾಮೀಜಿ ಯಾರು ಇಲ್ಲ, ಹೇಳಿ ಯಾರು ಇಲ್ಲ ಹೇಳಿ. ಇಲ್ಲಿ ನೋಡಿ, ಹೇಳಿ ಸ್ವಾಮೀಜಿ. ನಮ್ ಡ್ಯೂಟಿ ನೋಡಿನಿ ಸ್ವಾಮೀಜಿ. ಹೇಳಿ ಇಬ್ರು ಹೊರಗೆ ಹೋಗಿದ್ದಾರೆ. ನಮ್ ಡ್ಯೂಟಿ ಚಾಲು ಮಾಡ ಚಾಲು ಮಾಡೋಣ. ನೋಡಿ ಹಾ ಸ್ವಾಮೀಜಿ. ಸ್ವಾಮೀಜಿ ಸಾಮಾನ ಅದೇನಿಲ್ಲ ಆ ಮಂತ್ರ ಸ್ವಲ್ಪ ಯಾಕೋ ಇಲ್ಲಿ ವಾಸ ನಾವ್ ಏನ್ ಮಾಡಿ ಅಂತ ಹೇಳಿ ಇಲ್ಲ ಪಾಪ ಏನ್ ಕಟ್ಟಿದೀನಿ ನಿಮ್ ಬಾಪ್ ನಿಮ್ ಗಂಡ ಚಲೋ ಏನಂತಿದ್ರಿ ನನ್ನ ಪ್ಯಾಕೆಟ್ ಇದೆ. ಇದು ನನ್ನ ಮೊಬೈಲ್ ಇದೆ. ನೋಡ್ರಿ ಏನ್ ಮೊಬೈಲ್ ಮನೆ ಬ್ಯಾರದವ್ರ ಮನೆ ತೊಗೊಂಬಂದಿದ್ದ ನೀನು ನೀ ಅಟ್ಟ ತಗೋರುವ ನೀ ಮಂದಿ ಎಲ್ಲ ತಗೋರ ಕೊಡಿ. ಈಗೆಲ್ಲ ನಂದು ಪೌಡರ್ ಡೇಬಿ ನನ್ನ ಬಿಡ್ರಿ ಪಾಪ ನಮ್ ಬೇಬಿ ಬಿಡೋದು. ಚಪ್ಪಲ್ ಅಲ್ಲೇ ಬಿಟ್ಟು ಬಂದಿ. ಹೋಲ್ಬಿಡು ಬೇಬಿ, ಅಷ್ಟು ಆಗಿತ್ತು ಬೇಬಿ. ಅಯ್ಯೋ ನಂದು ನನಗೆ ತಿಂತಿ ನಿನ್ನ ತಿಂತಿ ಹಿಂಗ ಆಕೈತಿ. ಯಾರು ಗೊತ್ತ ಹೇಳೋಣ ಎಲ್ಲ ಮೊಬೈಲ್ ಫೋನ್ ಎಲ್ಲ ಜೋಳಿಗೆ ಗಿಳಿಗೆ ಎಲ್ಲ ಅಲ್ಲಿ ಎತ್ತಿದ್ವು ಇಲ್ಲಿ ಎತ್ತಿದ್ವಿ ಎಲ್ಲ ಅದ್ರ ಆಗಿದ್ಬಿಟ್ಟು ನೋಟ. ಅದು ಕಾಲ ಚಪ್ಪಲ್ ಸುಗಕ್ಕಿಲ್ಲ ಹಂಗೆ ಬಂದಿವಿ. ಮತ್ತೆ ಎಲ್ಲಿ ಸ್ವಲ್ಪ ಓಡಿಸ್ಕೊಂಡು ಸಾಕಾಗಿದೆ. ನಡಿ ಬೇಬಿ, ಇವಾಗ ಏನ್ ಮಾಡೋದು? ಏನ್ ಹಣಿಬಾರ್ ಚಲೋ ಇಲ್ಲ. ಅದಕ್ಕೆ ನೀನ್ ಹೇಳಿದಾನ ನಾ ಸುಮ್ಮ ಆರಾಮ್ ಮಲ್ಕೊಂಡಿದ್ದೆ. ನೀ ಕೇಳಲಿಲ್ಲ. ಆಮೇಲೆ ಎಲ್ಲ ತಗೊಂಡ್ ಹೋಗ್ತಿದ್ವಿಲ್ಲ ಇಲ್ಲಿ ಈ ಊರು ಮತ್ತೆ ಇಲ್ಲಿ ಬಂದಿರೋ ಮತ್ತೆ ಬೇಬಿ ನಿನ್ ಹೊಸೋಗೈತೆ ಹೋಗಿ ಅವ್ರ ಮನೆ ಹೋಗಿರಿ. ಏನ ಇನ್ನೊಂದು 4 ಗಂಟೆ ಬರ್ತಾರು ಬಿಡ್ಸಂಬ ಪಟ್ಟು ತಿನ್ನಿಸ್ತಾರ ತಿನ್ಸ್ಕೊಂಡ್ ಹೋಗಿ ನಾ ಹೋಗ್ತಾನ ನೋಡಿ ಸರಿಯಾಗಿ.